ಜಮೀನು ವಿಚಾರಕ್ಕೆ ದಾಯಾದಿಗಳಿಂದ ಭಯಾನಕ ಕಲಹ. ಬದುಕಿದ್ದ ಮಹಿಳೆಯನ್ನ ಗುಣಿಗೆ ತಳ್ಳಿ ಕ್ರೌರ್ಯ. ಬೆಳೆಯುವಾಗ ಅಣ್ಣ ತಮ್ಮಂದಿರು, ಬಳಿಕ ದಾಯಾದಿಗಳಾಗ್ತಾರೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ರಕ್ತ ಸಂಬಂಧಕ್ಕಿಂತ ಇಂಚು ಜಮೀನಿಗಾಗಿ ಹಲ್ಲೆ, ದೌರ್ಜನ್ಯಗಳು ನಡೀತಲೇ ಇವೆ. ಅಂತಹದ್ದೇ ಒಂದು ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸಂಜೀವರಾಯನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು, ಜಮೀನಿನ ವಿಚಾರಕ್ಕೆ ಮಹಿಳೆಯೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಬದುಕಿದ್ದ ಮಹಿಳೆಯನ್ನೇ ಗುಣಿಗೆ ತಳ್ಳಿರೋ ಆರೋಪ ಕೇಳಿಬಂದಿದೆ. ಹೌದು, ಸಂಜೀವರಾಯನಹಳ್ಳಿ ಗ್ರಾಮದ 48 ವರ್ಷದ ಶಶಿಕಲಾ ಎಂಬ ಮಹಿಳೆ ಹಲ್ಲೆಗೊಳಗಾದವರು. ಕಳೆದ ಹಲವು ವರ್ಷಗಳಿಂದ ಜಮೀನು ವಿಚಾರಕ್ಕೆ ಶಶಿಕಲಾ ಕುಟುಂಬಸ್ಥರು ಹಾಗೂ ನರಸಿಂಹಮೂರ್ತಿ ಕುಟುಂಬದವರ ನಡುವೆ ವೈಷಮ್ಯ ಇತ್ತು ಎನ್ನಲಾಗಿದೆ. ಇತ್ತೀಚೆಗೆ ಪೈಪ್ಲೈನ್ ಅಳವಡಿಸುವ ವಿಚಾರವಾಗಿ ಮತ್ತೆ ಗಲಾಟೆ ಶುರುವಾಗಿದ್ದು, ಅದು ವಿಕೋಪಕ್ಕೆ ತಿರುಗಿದೆ. ಈ ವೇಳೆ ನರಸಿಂಹಮೂರ್ತಿ ಕುಟುಂಬದವರು ಶಶಿಕಲಾ ಹಾಗೂ ಅವರ ಕುಟುಂಬದವರ ಮೇಲೆ ದಾಳಿ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇನ್ನು ನರಸಿಂಹಮೂರ್ತಿ, ರತ್ನಮ್ಮ, ನವೀನ್ ಕುಮಾರ್, ವಿನಯ್, ನಂದು ಹಾಗೂ ಲಕ್ಷ್ಮೀನಾರಾಯಣ ಸೇರಿದಂತೆ ಹಲವರು ದೊಣ್ಣೆ ಮತ್ತು ಕೋಲುಗಳಿಂದ ಶಶಿಕಲಾ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಶಶಿಕಲಾರನ್ನ ಬಲವಂತವಾಗಿ ಗುಣಿಗೆ ತಳ್ಳಿದ್ದು, ಸಹಾಯಕ್ಕಾಗಿ ಕಿರುಚಿಕೊಂಡ್ರೂ ಬಿಡದೆ ಹಲ್ಲೆ ಮಾಡಿದ್ದಾರೆ ಅಂತ ಶಶಿಕಲಾ ಆರೋಪಿಸಿದ್ದಾರೆ. ಪೈಪ್ಲೈನ್ ಅದು ಯಾವ ಗಲಾಟನೂ ಇರ್ಲಿಲ್ಲ ಸರ್. ಜಮೀನು ಅದು ಜಮೀನು ನಮ್ದೇ. ನಮ್ ಜಮೀನಲ್ಲೇ ಪೈಪ್ಲೈನ್ ಹಾಕ್ತಾ ಇದ್ರು. ಅದು ಹಾಕೊಳ್ಳಿ ಅಂತಾನು ನಾನು ಹೇಳಿದ್ದೀನಿ. ಅವ್ರಿಗೆ ಅಡ್ಡನೂ ನಾನು ಮಾಡಿಲ್ಲ. ಅವ್ರೂ ಹಾಕೊಳ್ರಿ ಅಂತ ಹೇಳಿದ್ರು. ಬೇರೆದು ಸರ್ವೆ ಇದು ಬೇರೆ ನಂಬರ್ ಇತ್ತು, ಜಮೀನು ಕೋರ್ಟಲ್ಲಿ ಇತ್ತು. ಅದು ನಾನು ಹಿಂಗೆ ಅಂತ ನಾನು ಅವ್ರು ಕೇಳಿದೆ ಸರ್. ಇದು ನಾವು ಉಳುಮೆ ಮಾಡೋದ ಬೇಡ ಅಂದ್ವಿ. ಮಾಡ್ಕೊಳ್ರಿ ಅಂತಾನು ಹೇಳಿದ್ರು ಸರ್. ಟ್ಯಾಕ್ಟ್ರ್ ಬಿಟ್ಟು ದುನ್ಯಾಸ್ಕೊಪ್ಪು ಅಂತ ಹೇಳಿದ್ರು ಸರ್. ಅದಕ್ಕೆ ನಾನೇನು ಟ್ಯಾಕ್ಟ್ರ್ ಕರೆದ್ಬಿಟ್ಟು ಅದನ್ನ ಉಳುಮೆ ಮಾಡಿಸ್ತಾ ಇದ್ರೆ ಅವರು ಗಲಾಟೆಗೆ ಬಂದಿದ್ದ ಅವಾಗ. ಅದು ಮಾಡಬಾರ್ದು, ಇದು JCP ಕೆಲಸ ಆಗೋಯ್ತು. JCP ಕೆಲಸ ಆಗೋವರೆಗೂ ಸುಮ್ಮನೆ ಇದ್ದೆ ಸರ್. JCP ಕೆಲಸ ಮಾಡಿಸ್ಬಿಟ್ಟು ಮತ್ತೆ ನಾನು ಉಳುಮೆ ಮಾಡಿಸ್ತಾ ಇರೋ ಟ್ಯಾಕ್ಟ್ರ್ ಹತ್ರ ಬಂದು ಗಲಾಟೆ ಮಾಡಿದ್ರು. ಮತ್ತೆ ಅಲ್ಲಿಂದನೂ ನಾನು ಬಂದು ಮತ್ತೇನು ಹೋದ್ರು ಸರ್. ಮನೆಗೆ ಹೊಟ್ಟೋದ್ರು ಎಲ್ರು. ಅವ್ರು ಬಂದು ಗಲಾಟೆ ಮಾಡಿ ಎಲ್ರನ್ನು ಕರ್ಸಿನೂ ಹೋದ್ರು. ಸುಮ್ಮನೆ ಆಗೋದು ಸರ್, ಏನೋ ಮಾತಾಡ್ಕೊಂಡು. ಮತ್ತೆ ಅವನು ಬಂದು ನಾನು ಬಗ್ಕೊಂಡು ಕಲ್ಲು ಎತ್ತುತ್ತಾ ಇದ್ದೀನಿ. ಯಾವಾಗ ಹಿಡ್ಕೊಂಡಿದ್ನ ನನಗೆ ಗೊತ್ತಿಲ್ಲ ಸರ್. ಅವನು ಪೈಪ್ ಎತ್ಕೊಂಡ್ ಬಂದು ಕರ್ಕೊಂಡು ಹಿಂಗೆ ಎಳ್ದ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಎಳ್ದ್ಕೊಂಡು ನರಸಿಂಹಮೂರ್ತಿ ಎಳ್ದ್ಕೊಂಡು ಹೋಗಿ ರತ್ನಮ್ಮ, ನಂದು, ನವೀನ, ವಿನಯ್ ಅವರೇ ಸಹ ಗುಣಿಯಲ್ಲಿ ಹಾಕಿದ್ದು ನಾನು ನೋಡಿದ್ದು ಅವರೇ ಸಹ. ಅದಿಲ್ಲ ಸರ್. ನಾವು ಪೈಪ್ಲೈನ್ ಇವಾಗ ನನ್ನ ಗುಣಿಯಲ್ಲಿ ಹಾಕಿರೋದು ಯಾವ್ದು ಇಲ್ಲ ಸರ್. ಇನ್ನು ಗಂಭೀರವಾಗಿ ಗಾಯಗೊಂಡ ಶಶಿಕಲಾರನ್ನ ಮೊದಲು ಗುಡಿಬಂಡೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಅಲ್ಲಿಯೂ ಹಲ್ಲೆ ನಡೆಸಲು ಆರೋಪಿಗಳು ಯತ್ನಿಸಿದ್ದಾರೆ ಎನ್ನಲಾಗಿದೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಕಳೆದ 3 ವರ್ಷಗಳಿಂದಲೂ ನರಸಿಂಹಯ್ಯ ಕುಟುಂಬಸ್ಥರು ಕಿರುಕುಳ ನೀಡುತ್ತಾ ಇದ್ದು, ಈ ಬಗ್ಗೆ ಪೊಲೀಸರಿಗೆ ಹಲವು ಬಾರಿ ದೂರು ನೀಡಿದ್ದೇವೆ ಅಂತ ಶಶಿಕಲಾ ಕುಟುಂಬಸ್ಥರು ತಿಳಿಸಿದ್ದಾರೆ. ತಲೆಗೆ, ಕೈ ಕಾಲು, ಕಿವಿಗೆ ಮುರಿದಾಕು, ಕೈಗಳು ಸಾಯ್ದು ಒಂಬರಿದ್ರಂತ ಅವನು. ಯಾರು ಒಬ್ಬರಿಲ್ಲ ಸಲ್ಲಿ. ಒಬ್ಬಳ ಇದ್ದೀನಿ. ಗುಣಿಯಲ್ಲಿ ಹಾಕಿ ಗೊತ್ತಾ ಇದ್ದಾರೆ ಸ. ಅದು ಜಾಸ್ತಿ ಉದ್ದ ತೆಗೆದಿದ್ದಾರೆ ಸ. ಅದು ಗುಣಿ ಜಾಸ್ತಿ ಉದ್ದ ಇದೆ ಸ. ಕೇಳಿಸ್ತಾ ಇಲ್ಲ ವಾಯ್ಸು. ನಾನು ಹತ್ತಿರೋದನ್ನು ಕೇಳಿಸ್ತಾ ಇಲ್ಲ. ಅಮ್ಮ ಎಲ್ಲಮ್ಮ ಎಲ್ಲಮ್ಮ ಅಂತ ಎಲ್ಲಮ್ಮನ್ ಕರಿತಾ ಇದ್ದೀನಿ ಅಷ್ಟೇ ಸ. ನಾನು ದೇವ್ರನ್ನ ಏನೋ ನನ್ನ ಸಾಯಿಸ್ಬಿಡ್ತಾರೆ ಅಂದ್ಬಿಟ್ಟು ನಾನು ಎಲ್ಲಮ್ಮನ್ ಕರಿತಾ ಇದ್ದೀನಿ ಹೊರ್ತು ನಾನು ಬೇರೆಯವ್ರನ್ನ ಯಾರು ನೆನ್ಸ್ಕೊಳ್ಳಿಲ್ಲ ಸರ್. ಆಗ್ಲೂ ಅಮ್ಮ ಎಲ್ಲಮ್ಮ ಎಲ್ಲಮ್ಮ ಅಂತಾನೆ ಇದ್ದೀನಿ. ಅವ್ರು ಬಡಿತಾ ಇದ್ರೇನು ಬಿಡ್ಲಿಲ್ಲ ಸ ಅವರು. ನಾ ಸಲಂ ತಿರ್ಸ್ಕೊಂತೀನಿ ಅಂತಾಳೆ ಸ ಹುಡುಗಿ. ನನ್ನನ್ನು ತಿರ್ಸ್ಕೊಂಡನು ಹಿಂಗೆ ಹೊಸ್ತಾವೆ ಅಂದ್ರು. ನಾ ಕಾಲು ಪಟ್ಕೊಂಟ ನೀಡಮ್ಮ ಅಂತ ಹತ್ತು ಬಿಟ್ಟೆ ಸ. ಮತ್ತೆ ಅವಳನ್ನ ನೀ ಕಾಲು ಪಟ್ಕೊಂಟ ನೀಡಮ್ಮ, ಹಿಂಗೆ ನೀ ತಂಟ ಹುಚ್ಚಲ್ದಮ್ಮ ನೇನು ಅಂತಾರೆ. ಅವಾಗ ಬಿಟ್ಟಿದ್ದಾಳೆ ಸ ಹುಡುಗಿ. ಬರಲ್ಲ ಇನ್ನು ಬರಲ್ಲ ಅಂತ ಹೊಡಿತಾಳೆ ಸ. ಅವ್ನು ಸ ನರ್ಸಿಂಹ ಫಸ್ಟ್ ಫೋನೇ ಸ ಹೊಡೆದಾಕಿದ್ದವ್ರು. ನಾನು ವಿಡಿಯೋ ಮಾಡ್ತೀನಿ ಅಂತ ಹೊಡೆದಾಕ್ತಾರೆ ಸ. ವಿಡಿಯೋ ಮಾಡ್ತೀನಿ ಅಂತ ಕೈಯಲ್ಲಿತ್ತು. ವಿಡಿಯೋ ಮಾಡ್ತಾಳೆ ಅಂದ್ಬಿಟ್ಟು ಫೋನ್ ಫಸ್ಟ್ ಹೊಡೆದಾಕ್ಬಿಟ್ರು ಸ ಅವರು.
ಕರ್ಕೊಂಡು ಹೋಗಕ್ಕೆ ಚಿಕ್ಕಬಳ್ಳಾಪುರ ಮಾಡ್ತವ್ರೆ, ಹೋಗ್ಬಾರ್ದು ಅಂತೇಳಿ ಅವ್ರು ಬಂದು ಗಲಾಟೆ ಮಾಡ್ತಾರೆ. ನವೀನ್ ಕುಮಾರ್, ವಿನಯ್ ಕುಮಾರ್, ಲಕ್ಷ್ಮೀನಾರಾಯಣ. ನಲ್ಲಿ ಜಮೀನಿಗಾಗಿ ಮಾನವೀಯತೆಯನ್ನೇ ಮರೆತು ಮಹಿಳೆ ಮೇಲೆ ಈ ರೀತಿ ಕ್ರೂರವಾಗಿ ಹಲ್ಲೆ ನಡೆಸಿರೋದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದ್ದು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.